ನಮಸ್ಕಾರ ಕರ್ನಾಡು ಗುರು. ನಾನು ಸಾಕಷ್ಟು ಊರಲ್ಲಿ ಬ್ಲಾಗ್ ಮಾಡೋವಾಗ ಆಟೋದವರಿಂದ ಭಾಳನೇ ಕಿರಿಕಾಗ್ತಾ ಇತ್ತು. ಅಷ್ಟೇ ಅಲ್ಲ, ಬೆಂಗಳೂರಲ್ಲಂತೂ ಬೇಜಾನ್ ಗುರು. ಹೀಗೇನಪ್ಪ ಇವರು ಅನ್ನೋ ಅಷ್ಟು ಕಿರಿಕಾಗ್ತಾ ಇತ್ತು. ಮತ್ತು ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ರಾಜಧಾನಿಯಲ್ಲಿ ನಡೀತಿರುವಂತಹ ಬೆಳವಣಿಗೆ ನೋಡಿದರೆ ಏನೇನು ಆಗ್ತಾಯಿತ್ತೋ ಇದೆಲ್ಲ ಬೇಕಿತ್ತ ಇವ್ರಿಗೆ ಅಂತ ನಾನು ಆಟೋದವ್ರಿಗೆ ಕೇಳಕ್ಕೆ ಹೋದಾಗ ಅವರೆಲ್ಲ ಸಮಸ್ಯೆ ಬಗ್ಗೆನೇ ಮಾತಾಡ್ತಿದ್ರು. ಅದರಲ್ಲೊಬ್ಬರು ನನಗೆ ಸಮಸ್ಯೆ ಬಿಟ್ಟು ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರು ಅಂತ ಥಿಂಕ್ ಬಂತು. ಮತ್ತು ಇವತ್ತು ನಾನು ಇನ್ವೈಟ್ ಮಾಡ್ತಾ ಇರೋದು ಬೇರೆ ಯಾರೋ ಅಲ್ಲ, ಅವರೇ ಮಿಸ್ಟರ್ DS ಗಟ್ಟಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್, ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹೇಳಿ ಸರ್, ನೀವು ಆಟೋ ಎಷ್ಟು ವರ್ಷದಿಂದ ಹೊಡ್ಯಾಕತ್ತೀರಿ? ನಾನು ಎಲ್ಲೋ ಬೋರ್ಡ್ನ 11 ವರ್ಷದಿಂದ ಎಲ್ಲೋ ಬೋರ್ಡ್ ಡ್ರೈವರ್ ಆಗಿದ್ದೀನಿ. ಲಾಸ್ಟ್ ಒಂದು 8 ವರ್ಷದಿಂದ ಆಟೋ ಓಡಿಸ್ತಿದ್ದೀನಿ ಸರ್. ಸರ್, ಮತ್ತು ನೀವು ಈ ಫೀಲ್ಡಿಗೆ ಹೆಂಗೆ ಬಂದ್ರಿ? ಇದು ತುಂಬಾ ಒಳ್ಳೆ ಕ್ವಶನ್. ಎಲ್ಲರೂ ಅನ್ಕೊಂಡಿರ್ತಾರೆ ಮಕ್ಕಳು ಪೋಲಿ ಬಿದ್ದೋಗ್ಬಿಟ್ಟಿರ್ತಾರೆ, ಜೀವನ ನಡೆಸೋದು ಕಷ್ಟ ಆಗಿರುತ್ತೆ, ಮನೇಲಿ ಆಟೋ ತೆಕ್ಕೊಟ್ಬಿಟ್ರೆ ದಾರಿಗೆ ಬರ್ತಾರೆ ಅನ್ಕೊಂಡಿರ್ತಾರೆ. ಆ ಥರದವ್ರು ಇದ್ದಾರೆ. ಆದರೆ ನನ್ನ ಜೀವನ ನಡೆಸೋಕೆ ಆಟೋನೇ ಆಸರೆ ಆಗಿತ್ತು. ನಮ್ಮ ಅಕ್ಕ ದಾರಿ ಮಾಡಿಕೊಟ್ರು, ನಾವು ಬಂದ್ವಿ. ಸರ್, ಮತ್ತೀಗ ಆಟೋ ಹೊಡ್ಯಾತಿರಲ್ಲ, ಜೀವನ ಎಲ್ಲ ಹೆಂಗೆ ನಡೆಯುತ್ತೆ ಸರ್, ಲೈಫೆಲ್ಲ? ತುಂಬ ಚೆನ್ನಾಗಿದೆ ಸರ್. ಇವು ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಓಲಾ ಉಬರ್ ಇಂದಾನೆ ಆಟೋದವರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆನೂ ಆಟೋ ಇತ್ತು, ಅವ್ರು ಹೋದ್ಮೇಲೆನೂ ಆಟೋ ಇರುತ್ತೆ ಸರ್. ಅಂದರೆ ಈಗ ಆಟೋದಾಗೆಲ್ಲ ಇನ್ಕಮ್ ಕಮ್ಮಿ ಅನ್ಕೊಂತಾರಲ್ಲ, ಅದಕ್ಕೆ ನೀವು ಬೆಂಗಳೂರಲ್ಲಿ ಜೀವನ ಹೇಗೆ ಮಾಡ್ತೀರಾ ಅಂತ ನಂದೊಂದು ಕ್ಯೂರಿಯಾಸಿಟಿ. ಇಲ್ಲ ಸರ್, ದೇವ್ರು ಕೊಡ್ತಾರೆ, ನಡೀತಿದೆ. ಕಷ್ಟಪಡೋರಿಗೆ ಬೆಂಗಳೂರು ಸಮುದ್ರ ಸರ್, ಊಟ ಹಾಕುತ್ತೆ ಸರ್. ಮತ್ತೆ ನಾನು ಪ್ರ್ಯಾಂಕ್ ಆಗಿ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ನಿಮಗೆ. ಅಂದರೆ ಪ್ರ್ಯಾಂಕ್ ಆಗಿ ನಾನು ಅನ್ಭವಿಸಿರೋ ಪ್ರಾಬ್ಲಮ್ಸ್ ಏನು, ಈ ಥರ ಜನ ತುಂಬ ಅನ್ಭವಿಸಿರ್ತಾರೆ ಸರ್. ಇವಾಗ ಇದು ನನ್ನ ಕ್ವಶನ್ ಅಷ್ಟೇ ಅಲ್ಲ, ಸಾಕಷ್ಟು ಜನರ ಕ್ವಶನ್ಸು. ಕೇಳಿ ಸರ್, ದಯವಿಟ್ಟು ಕೇಳಿ. ನಾನು ಆ್ಯಕ್ಚುಲಿ ಪ್ರಾಬ್ಲಮ್ಸ್ಗಿಂತ ಸೊಲ್ಯೂಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಕೇಳಿ. ಓಕೆ ಸರ್, ಸ್ಟಾರ್ಟ್ ಮಾಡೋಣ ಆಗಿದ್ರೆ. ಹಾಂ ಸರ್, ಇವಾಗ ನಂದು ಫಸ್ಟ್ ಕ್ವಶನ್ನು. ಸರ್, ಇವಾಗ ಬೇರೆ ಊರಿಂದೆಲ್ಲ ಬೆಂಗಳೂರಿಗೆ ಬರ್ತಾರಲ್ಲ, ಅವ್ರಿಗೆ ಆಟೋ ಹತ್ಬೇಕಾದ್ರೆ ತುಂಬ ಭಯ ಆಗುತ್ತಲ್ಲ ಸರ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಇವಾಗ ನಾನೇ ಸರ್ ನಮ್ಮೂರಿಂದ ಬೆಂಗಳೂರು ಗಂಟ ಬರೋವಾಗ 1000 ರೂಪಾಯಿ ಕೊಟ್ಟು ಬರ್ತೀನಿ ಸರ್. ಓಕೆ. ಬಟ್ ನಾನು ಬೆಂಗಳೂರಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಜಯನಗರನೋ ಹೋಗ್ಬೇಕಾದ್ರೆ ಆಟೋದವರು 1000 ರೂಪಾಯಿ ಎಲ್ಲ ಕೇಳ್ತಾರಲ್ಲ ಸರ್, ಇದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ಇದು ಗುಡ್ ಕ್ವಶನ್ನು. ಬೇರೆ ಊರಿಂದ ಬರೋರೆಲ್ಲ ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಬೆಂಗಳೂರಲ್ಲಿ ಆಟೋದವರು ಬಾಯಿಗೆ ಬಂದಂಗೆ ಕೇಳ್ತಾರೆ, ಲೂಟಿ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಈ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದರೆ ಅದು ಒಂದು ಸೈಕಾಲಜಿ. ಆಟೋದವ್ರದ್ದು ರೇಡ್ ಅನ್ಕೊಂಡಿದ್ದೀರಿ, ಎಲ್ಲ ತಿಳ್ಕೊಂಡಿರ್ತಾರೆ. ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಇವನು ಹೊಸ್ದಾಗಿ ಬಂದಿದ್ದಾನೆ, ಇವ್ನಿಗೆ ಏನು ಗೊತ್ತಾಗಲ್ಲ, ಇವ್ನಿಗೆ ಹೆಂಗೆಲ್ಲ ಬಕ್ರಾ ಮಾಡ್ಬೋದು ಅಂತ ಮಾಡ್ತಾರೆ ಅವರೆಲ್ಲ. ಅದು ಯಾಕಾಗುತ್ತೆ ಅಂತ ಹೇಳ್ತೀನಿ. ನಾನು ಹೇಳಿದೆ ಸೊಲ್ಯೂಷನ್ ಬಗ್ಗೆ ಮಾತಾಡ್ತೀನಿ ಅಂತ. ಎಸ್ಪೆಷಲಿ ಬರೋರು ಗೋರ್ಗುಂಟೆಪಾಳ್ಯ, ಆಮೇಲೆ 8ನೇ ಮೈಲಿ, ಮೆಜೆಸ್ಟಿಕ್ಕು, KR ಪುರಮ್ಮು, ಈ ಭಾಗದಲ್ಲೆಲ್ಲ ಏನಾಗುತ್ತೆ ಅಂತಂದರೆ ನೈಟ್ ಡ್ಯೂಟಿ ಮಾಡೋರೇ ಅಂತ ಇರ್ತಾರೆ. ಆಟೋದಲ್ಲಿ ಬರೀ ಅವ್ರು ನೈಟೇ ಓಡಿಸ್ತಿರ್ತಾರೆ. ಅದು ಹೆಂಗಿರುತ್ತೆ ಅಂತಂದ್ರೆ, ಅವ್ರಿಗೆ ನೈಟಲ್ಲಿ 2 ರಿಂದ 3 ಬಾಡಿಗೆ ಅಷ್ಟೇ ಸಿಗುತ್ತೆ. ನಿಮ್ಮಂಥವ್ರು ಒಂದು ಅಂದ್ರೆ ಶಾರ್ಟ್ ಡಿಸ್ಟೆನ್ಸ್ಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ನೈಟ್ ಭಾಳ ಜನ ಓಡಾಡಲ್ಲ, ನೈಟ್ ಜಾಸ್ತಿ ಓಡಾಡಲ್ಲ, ಟ್ರಾಫಿಕ್ ಕಮ್ಮಿ ಇರುತ್ತೆ. ನೈಟ್ ಅದು ಹೆಂಗಿರುತ್ತೆ ಅಂತಂದ್ರೆ, ಬೆಳಿಗ್ಗೆ ಈ ಬೆಂಗಳೂರಲ್ಲಿ 2 ಗಂಟೆಯಿಂದಾನೇ ಜನ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ. ಹೊರಗಡೆಯಿಂದ 2 ಗಂಟೆಯಿಂದಾನೇ ಸ್ಟಾರ್ಟ್ ಆಗುತ್ತೆ. 2 ಗಂಟೆಯಿಂದ ಬೆಳಿಗ್ಗೆ 9, 10 ಗಂಟೆ ಗಂಟನೂ ಬರ್ತಾ ಇರ್ತಾರೆ. ನೀವು ಆ ಟೈಮಲ್ಲಿ ಏನಾನ 1, 3 ರಿಂದ 4 ಬಾಡಿಗೆ ಕರೆಕ್ಟಾಗಿ ಹೊಡೆದ್ರೆ ಅವತ್ತಿನ ನಿಮ್ಮ ಸಂಪಾದನೆ ಆದಂಗೆ. ಓಕೆ ಸರ್, ಇದಕ್ಕೆ ನಾನು ಒಪ್ಕೊಂತೀನಿ. ಬಟ್ ಇವಾಗ ನೀವು ಹೇಳಿದ್ರೆ ನೈಟ್ ಡ್ಯೂಟಿ. ಬಟ್ ನಾನು ಇವಾಗ ಡೇ ಟೈಮಲ್ಲಿ ಹತ್ತುವಾಗನೇ ಹೆಚ್ಚಿಗೆ ಕೇಳ್ತಾರಲ್ಲ ಸರ್, ಅದಕ್ಕೂ ಬರ್ತೀನಿ. ಇವಾಗ ಅವ್ರು ಕೇಳ್ತಿರೋದು ತಪ್ಪು, ನಾನು ಇಲ್ಲ ಅಂತ ಹೇಳಲ್ಲ. ನೈಟ್ ಮಾಡಿದ್ರೆ 1.5 ಕೊಡ್ತಾರೆ, ಅಷ್ಟು ಸಾಕು. ಕೆಲವರು ಬೆಳಿಗ್ಗೆ ಹೊತ್ತು ಬೇರೆ ಕೆಲಸ ಮಾಡ್ತಿರ್ತಾರೆ, ನೈಟ್ ಹೊತ್ತು ಇದು ಮಾಡ್ತಿರ್ತಾರೆ ಸರ್. ಕಷ್ಟಪಟ್ಟೆ ತಗೋತಾರೆ. ಈಗ ಅವ್ರು ನಿಮ್ಮ ಹತ್ರ ಆಯ್ತು, ನೀವು ಹೇಳ್ದಂಗೆ ಜಯನಗರಕ್ಕೋ ವಿಜಯನಗರಕ್ಕೋ ಮೆಜೆಸ್ಟಿಕ್ಕಿಂದ ಎಷ್ಟು 500 ರೂಪಾಯಿ ಕೇಳ್ದ ಅಂತ ಇಟ್ಕೊಳ್ರಿ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹೋಗ್ತೀರಾ ಸರ್? ಅವನೇ ನಿಮ್ಮ ಜೋಬು ಕೈ ಹಾಕ್ಬಿಟ್ಟು ಕಿತ್ಕೊಳ್ಳಲ್ಲ. ಇಲ್ಲ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹೋಗ್ತೀರಾ. ಹೌದು, ಅವ್ನು ಕೇಳಿರೋದು ಜಾಸ್ತಿನೇ, ಅದು ತಪ್ಪೆ, ನಾನು ಒಪ್ಕೋತೀನಿ. ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಮೀಟ್ರ್ ಹಾಕೊಂಡು ಹೋದ್ರೆ ಏನಾಗುತ್ತೋ ಅದ್ರ ಮೇಲೆ ಅರ್ಧ ಸೇರಿಸ್ಕೊಟ್ರೆ, ನಿಮ್ಗೆ ಖುಷಿ ಇದ್ರೆ ಇನ್ನೊಂದು 20-30 ರೂಪಾಯಿ ಕೊಟ್ರಿ, ಅಷ್ಟೊತ್ತಲ್ಲಿ ಬಂದಿದ್ದಾನಲ್ಲ ಅಂತ. ಆದರೆ ಅವನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಸರ್. ಅವನದು ಮಕ್ಳಿರ್ತಾರೆ, ಅವನದು ಏನೋ 1000 ಪ್ರಾಬ್ಲಮ್ ಇರುತ್ತೆ. ಅವ್ನು ನೈಟ್ ಕೆಲಸ ಮಾಡಿ ಬೆಳಗ್ಗೆ ಇನ್ನೊಂದು ಜಾಗದಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾನೆ ಸರ್. ನೀವು ಮಾನವೀಯತೆ ದೃಷ್ಟಿಯಿಂದ ನೋಡ್ಕೊಡ್ರಿ. ಅವ್ನು ಮಾನವೀಯತೆ ಬಿಟ್ಟು ಕೇಳ್ತಿದ್ದಾನೆ. ಎಲ್ಲರೂ ಆ ಥರ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅವನೇನೋ ಕಷ್ಟ ಇದೆ ಅಂತ ಬಂದಿರ್ತಾನೆ. ನೀವು ನೋಡ್ಕೊಂಡು ಕೊಡಿ. ನೀವು ಅಷ್ಟು ಕೊಡಿ ಅಂತ ಹೇಳ್ತಿಲ್ಲ, ನೋಡ್ಕೊಂಡು ಕೊಡಿ. ಅಂದರೆ ಇವಾಗ ಕಮ್ಮಿಗೆಲ್ಲ ಕೊಡ್ತಾರ ಸರ್ ಅಷ್ಟು ಹೇಳಿ?
ಈಗ ಆಟೋದವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಂಥರ ನಾನು ಒಪ್ಕೋತೀನಿ, ಅದರಲ್ಲೂ ತುಂಬ ಇರುತ್ತೆ. ಇಲ್ಲ ಅಷ್ಟು ಕೊಟ್ರೇನೆ ಬರೋದು, ಕೆಲವರು ಲಗೇಜ್ ಕಿತ್ಕೋತಾರೆ, ಆಮೇಲೆ ಅವಾಗ ಹೆದರ್ಕೊಂಡ್ಬಿಡ್ತಾರೆ. ಎಸ್ಪೆಷಲಿ ಬೇರೆ ಸ್ಟೇಟಿಂದ ಬಂದವರು ಇದು ಫೇಸ್ ಮಾಡಿರ್ತಾರೆ. ಅವಾಗ ಅವರು ಅಯ್ಯೋ ಇಲ್ಲಿರೋದೇ ಹಿಂಗೇನೋ ಅಷ್ಟಾಗುತ್ತೇನೋ ಅನ್ನೋ ಭಯ ಕೊಟ್ಬಿಡ್ತಾರೆ. ಅದೆಲ್ಲ ತಪ್ಪು. ನಾನು ಎಲ್ಲ ಆಟೋದವ್ರ ಪರವಾಗಿ ಕ್ಷಮೆ ಕೇಳ್ತಿದ್ದೀನಿ. ನೀವ್ ಹೇಳೋದು ಎಲ್ಲರೂ ಆತರ ಇರಲ್ಲ, ಎಲ್ರು ಆತರ ಇರಲ್ಲ ಸರ್. ಇವತ್ತು ಮಿಡ್ ನೈಟ್ ಅಲ್ಲಿ ಮೀಟರ್ ಹಾಕೊಂಡು ಓಡಿಸೋರು ಇದಾರೆ ಸರ್. ನಾನು ಅಂಥವ್ರನ್ನ ತೋರಿಸ್ತೀನಿ. ಸರ್ ಇನ್ನೊಂದು ಪ್ರಶ್ನೆ, ಇವಾಗ ಮೀಟರ್ ಹಾಕೊಂಡು ಓಡಿಸ್ತಾರ ಅಂತ ಹೇಳಿದ್ರಲ್ಲ, ನಾನ್ ನೋಡ್ದಂಗೆ ಆಟೋರು ಮೀಟರ್ ಹಾಕಲ್ಲ ಸರ್ ಭಾಳ, ಯಾಕೆ? ಎಲ್ಲ ಈ ಓಲಾ ಉಬರ್ ಬಂದ್ಮೇಲೆ ಸ್ವಲ್ಪ ಹಂಗಾಗೋಯ್ತು ಸರ್. ಏನಂದ್ರೆ ಮೀಟರ್ ಹಾಕೊಂಡು ಹೋದ್ರೆ ಒಂದು ಜಾಗದಲ್ಲಿ 50 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಮೀಟರ್ ಹಾಕೊಂಡು ಹೋದ್ರೆ 50 ರೂಪಾಯಿ ಆಗುತ್ತೆ. ಓಲಾದವ್ನು ನಮ್ಗೊಂದು 10 ರೂಪಾಯಿ 15 ರೂಪಾಯಿ ಸೇರಿಸ್ಕೊಡ್ತಾನೆ, 45 ಆಯ್ತಾ. ಪಿಕಪ್ ಚಾರ್ಜ್ ಅಂತ ಇರುತ್ತೆ, ಅವಾಗ ಒಂದು 10 ರೂಪಾಯಿ ಹತ್ರ ಸಿಗುತ್ತೆ. ಸೊ ಮೀಟರ್ ಹಾಕೊಂಡು ಹೋಗೋದ್ಕಿಂತ ಇಲ್ಲೊಂದು 20 ರೂಪಾಯಿ ಜಾಸ್ತಿ ಸಿಗ್ತಾ ಇದೆಯಲ್ಲ ಸರ್. ಸರ್ ಬಟ್ ಓಲಾ ಉಬರ್ ಹಾಕದಿರೋದು ಮೋಸ ಅಲ್ವಾ? ಮೀಟರ್ ಇವಾಗ ನಮಗೆ ಗೊತ್ತಾಗಲ್ಲ, ಅಲ್ಲಿ ಹೊಸದಾಗಿ ಬಂದಿರ್ತೀವಿ. ಇಲ್ಲ, ಮೀಟರ್ ಆಗದೆ ಇರೋದು ಮೋಸ ಸರ್. ನೀವು ಎಲ್ಲೊಡಿಬೇಕು ಅಲ್ಲೇ ಹೊಡೆದ್ಬಿಟ್ರಿ. ಗುಡ್ ಕ್ವಶನ್. ಏನಂದರೆ ನೀವು ಯಾವುದೇ ಕೆಲ್ಸಕ್ಕೆ ಹೋದ್ರೂ ಮಿನಿಮಮ್ ಪೇಮೆಂಟ್ ಅಂತ ಒಂದಿರುತ್ತೆ. ನಮ್ಮ ಆಟೋದವ್ರಿಗೆ ಅದು ಸಿಗ್ತಿಲ್ಲ ಸರ್. ನಾವು ಕೆಲಸಕ್ಕೆ ಅಂತ ಬಂದಿರ್ತೀವಿ, 8 ಅವರ್ 10 ಅವರ್ 12 ಅವರ್ ರೋಡಲ್ಲಿ ಇರ್ತೀವಿ. ನಮಗೆ ಮಿನಿಮಮ್ ದಿನಕ್ಕೆ ಒಂದು 500-600 ರೂಪಾಯಿ ಜಾಬ್ ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಹೆಂಡತಿ ಮಕ್ಳು ಮುಖ ತೋರ್ಸೋಕ್ಕಾಗಲ್ಲ. ನಿಜ ಸರ್, ನಾನು ಒಪ್ತೀನಿ. ಬಟ್ ಇವಾಗ ಇದೇನೋ ರೂಲ್ಸ್ ಅಂತೀರಾ, ರೂಲ್ಸ್ ಬಂದಿದೆ, ಇಷ್ಟು ಮೀಟ್ರ್ ಇಷ್ಟು ಕೊಡ್ಬೇಕಂತ. ಬಟ್ ಸಾಮಾನ್ಯ ಜನಕ್ಕೆ ಇದು ರೂಲ್ಸ್ ಅಪ್ಲೈ ಆಗುತ್ತಲ್ಲ ಸರ್. ಇವಾಗ ಅವರಿಗಿದು ಮೋಸನೇ ಅಲ್ವಾ? ಹೌದು ಸರ್. ನೀವು ಒಂದ್ ಸೈಡ್ ಇಂದ ನೋಡ್ತಿದ್ದೀರಾ. ನೀವು ಒಂದ್ ಸೈಡ್ ಇಂದ ನೋಡ್ತಿರೋದಕ್ಕೆ ಜನರಿಗೆ ಮೋಸ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಿದೆ. ಈ ಸೈಡನ್ನು ನೋಡ್ಬೇಕಲ್ವಾ ಅಲ್ವಾ? ಈಗ ಮೀಟ್ರ್ ಹಾಕಿಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಮ್ ತಿನ್ನಕ್ಕೆ ಏನಾನ ಉಳಿದ್ರೆ ಅಲ್ವಾ ಸರ್? ನೀವು ಉಳಿಲಾರ್ದಷ್ಟು ಮೀಟ್ರ್ ಬಿಲ್ ಮಾಡಿ ಇಟ್ಟಿದ್ದೀರಾ. ಅದ್ರಲ್ಲಿ ಏನು ಬರಲ್ಲ ಸರ್. ಒಂದು ಕಿಲೋಮೀಟರ್ಗೆ 15 ರೂಪಾಯಿ ರನ್ನಿಂಗ್ ಕಾಸ್ಟ್ ಇದೆ ಸರ್. ನೀವು ಬಿಲ್ ಮಾಡಿರೋದು ಮೀನ್ಸ್ ಈಗ ಮೀಟ್ರ್ ಓಡ್ತಾ ಇರೋದು 1 ಕಿಲೋಮೀಟರ್ಗೆ 15 ರೂಪಾಯಿ ಹೋದ್ರೆ ನಮ್ದು ಆಟೋ ರನ್ ಆಗಕ್ಕೆ 5 ರೂಪಾಯಿ ಖರ್ಚಾಗುತ್ತೆ ಸರ್. ಸೊ ಅದಕ್ಕೆ ನೀವು ಹೆಚ್ಚಿಗೆ ತೊಗೊಂತೀರಿ ಸರ್? ಹಾಗಂತಲ್ಲ, ನಾವು ಮೀಟ್ರಲ್ಲಿ ಆ ಮೀಟ್ರ್ ಹಾಕಿ ಓಡಿದ್ರೆ ಇವತ್ತಿನ ಕಾಲದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಬದುಕೋದು ಕಷ್ಟ ಸರ್. ನಾವು ಎಷ್ಟು ಕೇಳ್ಬಿಡ್ತೀವಿ ಸರ್ ಮೀಟ್ರ್ ಮೇಲೆ, ಒಂದು 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ. ಇದು ನ್ಯಾಯವಾದ ಬೆಲೆ. ಇಷ್ಟು ಕೊಟ್ರೆ ತಪ್ಪೇ ಅಲ್ಲ ಸರ್. ಹೌದು, ಕೇಳೋರು ಇದ್ದಾರೆ, ಮೀಟ್ರ್ ಮೇಲೆ ಅಷ್ಟು ಕೊಡಿ ಇಷ್ಟು ಕೊಡಿ ಓವರ ಕೇಳ್ತಾರೆ, ಅದು ಅಪರಾಧ, ಒಪ್ಕೋತೀನಿ. ಮೀಟ್ರ್ ಮೇಲೆ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಅದು ಕೊಡೋದು ತಪ್ಪಲ್ಲ ಸರ್. ನಿಮ್ಮ ಟೈಮಿಗೆ ನಾವು ಬರ್ತೀವಿ, ನೀವು ಅರ್ಥ ಮಾಡ್ಕೊಂಡು ಕೊಡಿ. ನಾವು ಪಬ್ಲಿಕ್ಕಿಗೆ ಇಷ್ಟು ಕೇಳ್ತೀರಿ ಸರ್. ಇದು ಮೀಟ್ರಿಂದ ರೂಲ್ಸ್ ಎಲ್ಲಿಂದ ಬಂದಿದೆ ಅಂತ ನಾನು ತಿಳ್ಕೊಬೋದು? ಮೀಟ್ರನ್ನ ಪ್ರತಿ ಜಿಲ್ಲೆಗೆ ಆಯಾ ಜಿಲ್ಲಾಧಿಕಾರಿ ಡಿಸೈಡ್ ಮಾಡ್ತಾರೆ. ನಮ್ದು ಬೆಂಗಳೂರಿಗಿಂತ ಮೈಸೂರಲ್ಲಿ ಮೀಟರ್ ರೇಟ್ ಜಾಸ್ತಿ ಇದೆ, ಮೈಸೂರಿಗಿಂತ ಮಂಗಳೂರಲ್ಲಿ ಮೀಟರ್ ರೇಟ್ ಜಾಸ್ತಿ ಇದೆ. ಮಂಗಳೂರಲ್ಲಿ ಡಿಸೈಡ್ ಆಗಿರೋ ಮೀಟರ್ ರೇಟ್ ಅದು. ಬೆಂಗಳೂರಲ್ಲಿ ಡಿಸೈಡ್ ಆಗಿರೋದು ಬರೀ 15 ರೂಪಾಯಿ. ಸರ್, ಇವಾಗ ಜನಕ್ಕೆ ಹೆಚ್ಚಿಗೆ ಅಮೌಂಟ್ ಕೇಳೋದಕ್ಕಿಂತ ಹೋರಾಟ ಮಾಡಿ ಆ ಮೀಟರ್ನ ಹೆಚ್ಚಿಗೆ ಮಾಡ್ಕೊಂಡ್ರೆ ಆಗತ್ತಲ್ಲ? ಮಾಡ್ತೀವಿ ಸರ್, ಮಾಡ್ತೀವಿ. ಅದೇ ಹೇಳಿದ್ನಲ್ಲ, ಇದನ್ನ ಡಿಸೈಡ್ ಮಾಡೋರು DC ಅವರು ಜನರಿಗೆ ಅನುಕೂಲ ಆಗೋ ಥರನೇ ಅದು ಮೀಟರ್ನ ಸೆಟ್ ಮಾಡ್ತಾರೆ ಹೊರತು ಚಾಲಕರಿಗೆ ಇದರಿಂದ ಅಷ್ಟೇನು ಲಾಭ ಇಲ್ಲ ಸರ್. ನೀವು ಜನನೇ ಇಲ್ಲ ಸರ್. ಹೌದು ಸರ್, ಆದ್ರೆ ಪಬ್ಲಿಕ್ ಅರ್ಥ ಮಾಡ್ಕೋಬೇಕಲ್ವಾ.